ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯನ್ನು ನಮ್ಮ ಶಾಲಿನಿ ಅರುಣ್ ಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥಿಸಲು ಕೇಳಿಕೊಳ್ಳುತ್ತೇನೆ. ಅಯ್ಯ ಕರ್ತನೇ, ನಿನ್ನ ಅದ್ಭುತ ಸ್ವರೂಪನು ಆಲೋಚನೆ ಕಟ್ಟಲು ಪರಾಕ್ರಮಿಯ ತಂದೆ ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ನಿನ್ನ ಒಳ್ಳೆಯವನು, ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವಾಗ ನೀನಾಗಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಯ್ಯ ಕರ್ತನೇ, ಅದ್ಭುತ ಸ್ವರೂಪನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಯ್ಯ ಕರ್ತನೇ, ಕಳೆದ ದಿನಮಾನಗಳಿಂದ ನಮ್ಮನ್ನು ಕಾಯಲು ಕಾಪಾಡಿ ಮೊದಲಾಗಿ ಸ್ವಾಮಿ ನಿನ್ನ ಸನ್ನಿಧಾನವನ್ನು ಸ್ವಾಮಿ ನಿನ್ನ ಆಲಯದ ಅಂಗಳಗಳಲ್ಲಿ ಸ್ವಾಮಿ ನಾವು ಸೇರುವಂತೆ ಸಹಾಯ ಮಾಡಿ ಸ್ತೋತ್ರ ಕರ್ತನೆ. ಲೋಕದಲ್ಲಿ ಕಳೆಯುವ ಸಹಸ್ರ ದಿನಗಳಿದ್ದರೂ ನಿನ್ನ ಆಲಯದ ಅಂಗಳದಲ್ಲಿ ಕಳೆಯುವ ಒಂದು ದಿನವೂ ಲೇಸು ಸ್ವಾಮಿ. ಹೇಳುವಾಗ ಸ್ವಾಮಿ ಈ ಲೋಕದಲ್ಲಿ ಕರ್ತನೆ ಅನೇಕ ದಿನಗಳಿಂದ ಸ್ವಾಮಿ ಕರ್ತನೆ ನಾವು ಲೋಕದ ಕಾರ್ಯಗಳನ್ನು ಮಾಡಿ ಸ್ವಾಮಿ ಒಂದು ಸುಂದರವಾದ ದಿನದಲ್ಲಿ ನಿನ್ನ ಆಲಯದಲ್ಲಿ ಬಂದು ನಿನ್ನ ಕರ್ತನೆ ಸ್ತುತಿಸಿ ಕೊಂಡಾಡುವಂತೆ ನಿನ್ನನ್ನು ಮಹಿಮೆ ಪಡಿಸುವಂತೆ ಹೌದು ಸ್ವಾಮಿ ನಾವೆಲ್ಲರನ್ನು ಜೀವಿತರ ಸಂಖ್ಯೆ ಇಟ್ಟು ನಿನ್ನ ಆಲಯಕ್ಕೆ ಬರಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ದಿನವು ಅಮೂಲ್ಯವಾದದ್ದು ಸ್ವಾಮಿ, ಈ ದಿನವು ಕರ್ತನೆ ಅದ್ಭುತವಾದದ್ದು ಸ್ವಾಮಿ. ಕರ್ತನೆ ಈ ದಿನದಲ್ಲಿ ಸ್ವಾಮಿ ನೀನು ನಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ಧರಿಸುವಂತೆ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಒಂದು ದಿನದಲ್ಲಿ ಸ್ವಾಮಿ ಕರ್ತನೆ ಸೆಳೆದುಕೊಳ್ಳಿ ಸ್ತೋತ್ರ. ಕರ್ತನೆ ಜೀವಿಸುವ ಪ್ರತಿಯೊಂದು ದುಃಖಗಳನ್ನು ಆಶೀರ್ವಾದ ಮಾಡಿದ್ದೆ. ಹೌದು ಕರ್ತನೆ ಸ್ವಾಮಿ, ಯಾರಾದರೂ ಕರ್ತನೆ ರೀತಿಯಲ್ಲಿ ಅನಾರೋಗ್ಯದ ಭಾವನೆಯಲ್ಲಿ ಪಡೆಯುತ್ತಾ ಇದೆಯಲ್ಲ ಸ್ವಾಮಿ. ಅಯ್ಯ ಕರ್ತನೆ, ನೀನು ಮುಟ್ಟು ವೈದ್ಯರಿಗಿಂತಲೂ ಘನ ವೈದ್ಯರು ನೀನಾಗಿದ್ದೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಅನೇಕ ಜನರು ನನ್ನ ಮನಸ್ಸಿನಿಂದ ನಿನ್ನ ಆಲಯದಲ್ಲಿ ಬಂದು ಕೂತಿದೆಯಾದರೆ ಸ್ವಾಮಿ ನಾವು ಅದರ ಮನುಷ್ಯರ ಮುಖಗಳನ್ನು ನೋಡುವವರಾಗಿದ್ದೇವೆ ಸ್ವಾಮಿ. ನೀನಾದರೂ ಕರ್ತನೆ ಹೃದಯಗಳನ್ನು ನೋಡಿ ಅವರ ಆಲೋಚನೆಗಳನ್ನು ನೋಡಿ ಅವರ ಕಷ್ಟ ಸಂಕಷ್ಟಗಳನ್ನು ನೀಗಿಸಿ ಸ್ವಾಮಿ ನೀನು ಸಮಾಧಾನ ಪಡಿಸುವ ದೇವರಾಗಿದ್ದೀವಿ. ಸ್ತೋತ್ರ ಸ್ವಾಮಿ. ಒಂದು ಸಂದರ್ಭದಲ್ಲಿ ಕರ್ತನೆ ಆಲಯದಲ್ಲಿ ಸೇರಿ ಬಂದಿರುವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಯ್ಯ ಕರ್ತನೆ, ಮಕ್ಕಳು ಯಾವ ಮನಸ್ಸಿನಿಂದ ನಿನ್ನ ಆಲಯದಲ್ಲಿ ಕೂತುಕೊಂಡಿದ್ದಾರೆ ಗೊತ್ತಿದೆ ಸ್ವಾಮಿ. ಅಯ್ಯ ಕರ್ತನೆ, ನೀನು ಬಲವಂತನಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಪ್ರಿಯ ಚಿಕ್ಕ ಮಕ್ಕಳನ್ನು ಆಶೀರ್ವಾದ ಮಾಡಿ ಕರ್ತನೆ, ಬಾಲ್ಯದಲ್ಲಿ ಕರ್ತನೆ ಪಾಲೋಪದೇಶವನ್ನು ಪಡೆದುಕೊಂಡು ನಿನ್ನ ವಾಕ್ಯದ ಬೆಳಕಿನಲ್ಲಿ ನಿನ್ನ ಜ್ಞಾನದ ಬೆಳಕಿನಲ್ಲಿ ನಡೆಯುವಂತೆ ಪ್ರತಿಯೊಂದನ್ನು ಕರ್ತನೆ ಚಿಕ್ಕ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಿ ಕರ್ತನೆ. ವಿಶೇಷವಾಗಿ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಯ್ಯ ಕರ್ತನೆ, ಯವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸುವ ಎಂಬುದಾಗಿ ವಾಕ್ಯವು ಹೇಳುವ ಪ್ರಕಾರ ಅಯ್ಯ ಕರ್ತನೆ ಈ ಸಭೆಯ ಪ್ರತಿಯೊಂದು ಯೌವನಸ್ಥ ಮಕ್ಕಳು ಅಯ್ಯ ಕರ್ತನೆ ನಿನ್ನ ವಾಕ್ಯವನ್ನು ಧರಿಸಿಕೊಂಡವರಾಗಿ ಹೌದು ಸ್ವಾಮಿ ಆತ್ಮೀಕವಾಗಿ ವೃದ್ಧಿಯಾಗುತ್ತ ಕರ್ತನೆ ಒಂದು ಸೇವೆಯ ಭಾರವನ್ನು ಸುವಾರ್ತೆಯ ಭಾರವನ್ನು ಹೊತ್ತುಕೊಳ್ಳುವಂತೆ ನೀನು ಪ್ರತಿಯೊಂದು ಯೌವನಸ್ಥ ಮಕ್ಕಳ ಜೊತೆ ನೀವು ಮಾತನಾಡಲಿ ಸ್ವಾಮಿ. ಹೌದು ಸ್ವಾಮಿ, ಯೌವನದಲ್ಲಿ ಬರುವ ಎಲ್ಲ ದುಷ್ಟ ಆಲೋಚನೆಗಳನ್ನು ಕೆಟ್ಟ ಚಟಗಳನ್ನು ತ್ಯಜಿಸಿದವರಾಗಿ ಕರ್ತನೆ ಹೌದು ಸ್ವಾಮಿ ಒಂದು ಯೌವನ ಕಾಲದಲ್ಲಿ ಕರ್ತನೆ ಸ್ಮರಿಸುತ್ತಾ ಕೊಂಡಾಡುತ್ತಾ ತಂದೆ ತಾಯಿಯರಿಗೆ ವಿಧೇಯರಾಗಿ ಜೀವಿಸುವಂತೆ ನಿನ್ನ ಆಜ್ಞೆಗಳನ್ನು ಪಾಲಿಸಿಕೊಂಡು ನಡೆಯುವಂತ ಪ್ರತಿಯೊಂದನ್ನು ಯೌವನಸ್ಥರ ಜೊತೆ ನೀನು ಮಾತನಾಡು ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಹಿರಿಯರಿಗಾಗಿ ಸ್ತ್ರೀಯರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಕುಟುಂಬವನ್ನು ನಡೆಸಿಕೊಂಡು ಹೋಗುವ ಸೌಖ್ಯಗಳನ್ನು ಹೊಂದಿರುವಾಗ ಸ್ವಾಮಿ ತಂದೆ ತಾಯಿಗಳಿಗೆ ಬೇಕಾಗಿರುವ ಜ್ಞಾನವನ್ನು ಬಲವನ್ನು ಕರ್ತನೆ ಆರೋಗ್ಯವನ್ನು ನೀವು ಅನುಗ್ರಹ ಮಾಡಲಿ ಸ್ವಾಮಿ. ಹೌದು ಕರ್ತನೆ, ಸೈತಾನನ ಕಾರ್ಯಗಳು ಹೊಟ್ಟೆಗಳು ತುಂಬಿಕೊಂಡಿದೆಯಾದರೆ ಸ್ವಾಮಿ ಅಯ್ಯ ಕರ್ತನೆ ನೀನು ಈ ಲೋಕಕ್ಕೆ ಬಂದು ಸ್ವಾಮಿ ನೀನು ತೋರಿಸಿಕೊಂಡಂತಹ ಮಹಾ ಪ್ರೀತಿಯನ್ನು ಪ್ರತಿಯೊಬ್ಬೊಬ್ಬರು ಕರ್ತನನ್ನು ಅನುಭವಿಸುತ್ತಾ ಸ್ವಾಮಿ ಕುಟುಂಬವನ್ನು ಕಟ್ಟಿಕೊಳ್ಳುವುದರಲ್ಲಿ ಎಚ್ಚರಿಕೆ ಉಳ್ಳವರನ್ನು ಜೀವಿಸುವ ಸಹಾಯ ಮಾಡಿ. ವಿಶೇಷವಾಗಿ ಸ್ತ್ರೀಯರಿಗೆ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವುದು ಎಂಬುದಾಗಿ ವಾಕ್ಯ ನೋಡುವಾಗ
ಹೌದು ಸ್ವಾಮಿ, ಈ ಲೋಕದಲ್ಲಿ ಸೈತಾನನ ಕಲ್ಲೊಡ್ಡುವ ಕರ್ತನೆ, ಆ ಕುತಂತ್ರಗಳಿಂದ ವಿಮುಕ್ತರಾಗಿ ಪ್ರತಿಯೊಬ್ಬ ಸ್ತ್ರೀಯರು ಗಂಡಸರಿಗೆ ವಿಧಿಯರಾಗಿ ತಮ್ಮ ತಮ್ಮ ಕುಟುಂಬಗಳನ್ನು ಕರ್ತನೆ ಕಟ್ಟಿಕೊಳ್ಳಲು ನೀನು ಅವರ ಹೃದಯಗಳಲ್ಲಿ ಮಾತನಾಡು ಸ್ವಾಮಿ. ಉತ್ತಮವಾದ ಆಲೋಚನೆಗಳನ್ನು ಕೊಡು ಅಲ್ಲಿ ಕರ್ತನೆ. ಈ ತೋಟದಲ್ಲಿ ಸ್ವಾಮಿ ಕರ್ತನೆ, ಅಪ್ಪ ಸ್ವಾಮಿ, ಅತಿ ಸುಂದರವಾದ ಕರ್ತನೆ ಕ್ಷಣಗಳನ್ನು ಅನುಭವಿಸುವಂತ ಸಮಯದಲ್ಲಿ ಹೌದು ಸ್ವಾಮಿ, ಸರ್ಪವು ಹೇಗೆ ಅವಳನ್ನು ವಂಚಿಸುತ್ತಾನೆ ಸ್ವಾಮಿ. ಅವರು ಕರ್ತನೆ, ಈ ಲೋಕದಲ್ಲಿ ಸೈತಾನನು ಕೂಡ ಸ್ವಾಮಿ ಅನೇಕ ಜನ ಹೆಣ್ಣು ಮಕ್ಕಳನ್ನು ಯಾವ ರೀತಿ ವಂಚಿಸಿ ಕುಟುಂಬವನ್ನು ಹಾಳು ಮಾಡಬೇಕು ಎಂಬುದಾಗಿ ಕಾಯುತ್ತಿರುವವರ ಸ್ವಾಮಿ. ಹೌದು, ಸೈತಾನನ ಕುಟುಂಬಗಳಿಗೆ ಮೋಸ ಹೋಗದಾಗಿ ಪ್ರತಿಯೊಬ್ಬರು ಎಚ್ಚರಿಕೆಯುಳ್ಳವರಾಗಿ ಜೀವಿಸಲು ಸಹಾಯ ಕರುಣಿಸುವಾತನು, ಕಾಪಾಡುವಾತನು, ಕರ್ತನೆ ಕಾಯುವ ದೇವನಿಗಾಗಿದ್ದರೆ ಸ್ತೋತ್ರ. ಇವನು ಕರ್ತನೆ ಭಾನುವಾರದ ಆರಾಧನೆಗಾಗಿ ಪ್ರಾರ್ಥಿಸಿದ ಸ್ವಾಮಿಯಲ್ಲಿ ಇದರ ಆರಾಧನೆ ಕೂಟಗಳು ಸ್ವಾಮಿ ಸರಿಪಡ್ತಾ ಇದ್ದವು. ಅಲ್ಲಿ ನೀನು ಪ್ರಸನ್ನನಾಗಿದ್ದು ಸೇರಿ ಬಂದಿರುವ ಪ್ರತಿಯೊಂದು ಭಕ್ತಾದಿಗಳಿಗೆ ಸ್ವಾಮಿ ಅಯ್ಯ ಕರ್ತನೆ ಅವರ ಕಷ್ಟ ಕಣ್ಣೀರು ದುಃಖಗಳನ್ನು ನೀಗಿಸಿ ಸ್ವಾಮಿ ಇದು ಶಾಂತಿ ಸಮಾಧಾನ ಕರ್ತನೆ ನೀವು ಅನುಗ್ರಹ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ವಿಶೇಷವಾಗಿ ನಮ್ಮ ಕ್ರೈಸ್ತ ಸಂಸ್ಥೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಯ್ಯ ಕರ್ತನೆ ಮಾನ್ಯ ಬಿಷಪ್ ಅಯ್ಯನವರನ್ನು ಕರ್ತನೆ ಸುಧಾಧಿಕಾರಿಗಳನ್ನು ಅಯ್ಯ ಸ್ವಾಮಿ ಸಂಸ್ಥೆಯನ್ನು ನೋಡಿಕೊಂಡು ಹೋಗುವಂತ ಪ್ರತಿಯೊಂದು ಆಡಳಿತ ಅಧಿಕಾರಿಗಳನ್ನು ನೀವು ಆಶೀರ್ವಾದ ಮಾಡಿದೆ ಸ್ವಾಮಿ. ಕಳೆದ ದಿನಗಳಿಂದಲೂ ಸ್ವಾಮಿ ಉತ್ತಮವಾದ ಆಡಳಿತವನ್ನು ಉತ್ತಮವಾದ ಅಧಿಕಾರಿಯನ್ನು ನೀನು ನಮ್ಮ ಸಂಸ್ಥೆಗೆ ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಯ್ಯ ಸ್ವಾಮಿ, ನಾವೆಲ್ಲರೂ ಆತ್ಮಿಕವಾಗಿ ಜೀವಿಸಬೇಕಾಗಿದೆ, ಆತ್ಮಗಳನ್ನು ಗೆಲ್ಲಬೇಕಾಗಿದೆ ಸ್ವಾಮಿ. ಈ ಒಂದು ಭಾರವು ಸ್ವಾಮಿ ಕರ್ತನೆ, ಈ ಒಂದೇ ಭಾರವು ನಮ್ಮ ಮೇಲೆ ಇರಬೇಕಾಗಿದೆ ಕರ್ತನೆ. ಈ ಲೋಕದ ಆಸ್ತಿ ಹಣ ಅಂತಸ್ತಿನ ಮೇಲೆ ಮನಸ್ಸಿರದೆ ಅವರು ಸ್ವಾಮಿ ನಿನ್ನ ವಾಕ್ಯಗಳನ್ನ ಕರ್ತನೆ ಅರ್ಥೈಸಿಕೊಂಡವರಾಗಿ ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತೆ ನೀವು ಸಹಾಯ ಮಾಡಿ ಕರ್ತನೆ. ಅವರು ಸ್ವಾಮಿ ವಿಶೇಷವಾಗಿ ಗ್ರಾಮದಿಂದ ದೂರ ಪಟ್ಟಣಗಳಿಗೆ ಹೋಗಿ ಜೀವಿಸುವ ಸಭೆಯ ಪ್ರತಿಯೊಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಯ್ಯ ಕರ್ತನೆ ಸ್ವಾಮಿ, ಅವರು ದುಡಿಯುವುದಕ್ಕಾಗಿ ಕರ್ತನೆ ತಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಲ್ಪಡುತ್ತಿರುವಾಗ ಸ್ವಾಮಿ ಅವರಿಗಿರುವಂತಹ ಪ್ರತಿಯೊಂದು ಸ್ಥಳದಲ್ಲಿ ಕರ್ತನೆ ನಿನ್ನ ದೇವದೂತರ ದಂಡ ಸ್ವಾಮಿ ಅವರ ಸುತ್ತಲೂ ಇರಿಸಿ ನೀವು ಕಾಪಾಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಕಾಲ ಕಲ್ಲಿಗೆ ತಗಲದಾಗೆ ಅಪಾಯಗಳ ಅವರ ಸುತ್ತಲೂ ಬಾರದಾಗೆ ಸ್ವಾಮಿ ನಿನ್ನ ಪ್ರಸನ್ನತೆ ನಿನ್ನ ಕೃಪೆ ಅವರ ಜೊತೆಯಲ್ಲಿ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಪರಿಶುದ್ಧನೇ ಪರಲೋಕದ ತಂದೆ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅಯ್ಯ ಕರ್ತನೆ ಹಾಗೆ ಮಾಡುವ ದೇವರು ನೀವಾಗಿದ್ದೀರಿ ಸ್ತೋತ್ರ ಕರ್ತನೆ. ಅವರು ಸ್ವಾಮಿ ಸಭೆಯ ಕರ್ತನೆ ಸ್ವಾಮಿ ಇಲ್ಲಿರುವ ಎಲ್ಲ ಕಷ್ಟ ದುಃಖ ಚಿಂತೆಗಳನ್ನು ದೂರ ಮಾಡಿದೆ ಸ್ವಾಮಿ. ಅವರು ಕರ್ತನೆ ಯಾರೆಲ್ಲ ಉದ್ಯೋಗಕ್ಕಾಗಿ ಕರ್ತನೆ ತೌಕ ಪಡ್ತಾ ಇದ್ದಾರೋ, ಯಾರೆಲ್ಲ ವಿದ್ಯಾಭ್ಯಾಸಕ್ಕಾಗಿ ತೌಕ ಪಡ್ತಾ ಇದ್ದಾರೋ ಅವರ ಜೊತೆಯಲ್ಲಿ ನೀವು ಮಾತನಾಡಿದ ಸಮಯಕ್ಕೆ ಹಾಗೆ ಕರ್ತನೆ ಅವರ ಅಗತ್ಯತೆಗಳನ್ನು ಪೂರೈಸುವ ದೇವರು ನೀನಾಗಿ ಸ್ತೋತ್ರ ಸ್ವಾಮಿ. ಅವರು ಕರ್ತನೆ ಮನುಷ್ಯರ ಮುಂದೆ ಹೇಳಿ ಆಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ಸನ್ನಿಧಾನದಲ್ಲಿ ಸೃಷ್ಟಿಸಿದ ಕಣ್ಣೀರು ಪ್ರತಿಯೊಂದು ಕರ್ತನೆ ನಿನ್ನ ದೃಷ್ಟಿಯಲ್ಲಿ ಅದು ಎಣಿಕೆಯಾಗಿದೆ ಸ್ವಾಮಿ. ಕರ್ತನೆ ಆ ರೀತಿಯಾಗಿ ಯಾರೆಲ್ಲವನ್ನು ಅನೇಕ ಬೇಡಿಕೆಗಳನ್ನು ನಿನ್ನ ಮುಂದೆ ಇಡ್ತಾ ಇದ್ದಾರೆ ಸ್ವಾಮಿ. ಅವರ ಅಗತ್ಯತೆಗಳನ್ನು ಪೂರೈಸಿದ ಸ್ವಾಮಿ. ಅವರು ಕರ್ತನೆ ನಿನ್ನ ಅದ್ಭುತ ಸ್ವರೂಪನಪ್ಪ. ಅಯ್ಯ ಪ್ರಾರ್ಥನೆ ಕೇಳಿ ಸುಮ್ಮನೆ ಇರದೆ ಸ್ವಾಮಿ ಪ್ರತಿಯೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಡುವ ನೀನಾಗಿ ಸ್ತೋತ್ರ ಸ್ವಾಮಿ. ಅವರು ಕರ್ತನೆ ಯಾರೆಲ್ಲ ಸಹನದ ಭಾರದಿಂದ ಸ್ವಾಮಿ ಅಯ್ಯ ಕರ್ತನೆ ಕಣ್ಣೀರಿನಿಂದ ಸ್ವಾಮಿ ಸೋತು ಹೋಗಿದ್ದಾರೋ ಅವರು ಸ್ವಾಮಿ ನಿನ್ನ ವಾಕ್ಯವು ಎಚ್ಚರಪಡಿಸ್ತಾ ಇದೆ ಸ್ವಾಮಿ. ನಾನು ನಿನ್ನನ್ನು ಕರೆದಾತನ ನಂಬಿಕಸ್ಥನು, ನಾನು ನಿನ್ನನ್ನು ಬಲಪಡಿಸುತ್ತೇನೆ ಎಂಬುದಾಗಿ ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂಬುದಾಗಿ ವಾಕ್ಯವು ಹೇಳುವಾಗ ಸ್ವಾಮಿ ಇವತ್ತು ನಿನ್ನ ವಾಕ್ಯಗಳನ್ನು ತರಿಸಿಕೊಂಡವರಾಗಿ ಸ್ವಾಮಿ ಬಂದು ಸಹಾಯ ಮಾಡುತ್ತಾರೆ. ನಾನು ನಿಮ್ಮನ್ನು ಸಾಲಗಾರರನ್ನಾಗಿ ಮಾಡದೆ ಸಾಲ ಕೊಡುವವರನ್ನಾಗಿ ಮಾಡುವೆನು ಎಂಬುದಾಗಿ ಹೇಳಿದ್ದೇನೆ ಸ್ವಾಮಿ. ಯಾವಾಗ ನಿನ್ನ ಆಜ್ಞೆಗಳನ್ನು ಹೊತ್ತುಕೊಂಡು ಆತ್ಮೀಕವಾಗಿ ನಾವು ಜೀವಿಸುತ್ತೇವೋ ಆಗ ಸ್ವಾಮಿ ನೀತಿವಂತರನ್ನು ಎಣಿಸಿ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡುವ ದೇವರು ನೀನಾಗಿದೆ ಸ್ವಾಮಿ. ಆ ರೀತಿಯಾಗಿ ನಿನ್ನ ವಾಕ್ಯಗಳ ಅನುಸರಿಸುವವರಾಗಿ ನಿನ್ನ ಆಜ್ಞೆಗಳನ್ನು ಪಾಲಿಸುವವರಾಗಿ ಜೀವಿಸುವಂತೆ ನೀವು ಸಹಾಯ ಮಾಡುತ್ತಾರೆ. ಹೌದು ಸ್ವಾಮಿ. ವಿಶೇಷವಾಗಿ ಕರ್ತನೆ ಸಭೆಯ ಸಮಪಾಲಕರನ್ನು ಅವರ ಕುಟುಂಬವನ್ನು ನೀವು ಆಶೀರ್ವಾದ ಮಾಡಿ ಕರ್ತನೆ. ಹೌದು ಸ್ವಾಮಿ, ಒಳ್ಳೆ ಗುರುವನ್ನು ಹೌದು ಸ್ವಾಮಿ ನೀವು ಸಭೆಯನ್ನು ನಡೆಸಿಕೊಂಡು ಹೋಗುವಾಗ ಒಳ್ಳೆ ಗುರುವನ್ನಾಗಿ ಕರ್ತನೆ
ವಾಕ್ಯದ ಸ್ವರವನ್ನು ಕೇಳಲು ನೀನು ಸಹಾಯ ಮಾಡಿ ಕರ್ತನೆ. ಹೌದು ಸ್ವಾಮಿ, ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಕರ್ತನೆ ವಾಕ್ಯವನ್ನು ಹಂಚುವಾಗ ಆ ವಾಕ್ಯವು ಸ್ವಾಮಿ ಬಂಡೆ ಮೇಲೆ ಬಿದ್ದ ಬೀಜದ ಹಾಗೆ ಸ್ವಾಮಿ, ಮುಳ್ಳು ಗಿಡಗಳ ಮೇಲೆ ಬಿದ್ದ ಬೀಜದ ಹಾಗೆ ನಶಿಸಿ ಹೋಗದಂತೆ ಸ್ವಾಮಿ, ಒಳ್ಳೆಯ ಹೃದಯದಲ್ಲಿ ಕರ್ತನೆ ಸ್ವಾಮಿ ಇವರು ಒಳ್ಳೆಯ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡು ಬದ್ಧ ಮನಸ್ಸಿನಿಂದ ಹಿಂತಿರುಗಿ ಹೋಗದಂತೆ ನಿನ್ನ ವಾಕ್ಯಗಳನ್ನು ಧರಿಸಿಕೊಂಡು ಅದರಂತೆ ಅನುಸರಿಸಿ ಮಾರ್ಪಡುವುದನ್ನು ಪ್ರತಿಯೊಬ್ಬ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಅದು ಕರ್ತನೆ ಅದು ಮಾಡುವ ದೇವರನ್ನಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಾತನಿಗಾಗಿ ಸ್ತೋತ್ರ ಸ್ವಾಮಿ. ಅಯ್ಯ ಕರ್ತನೆ ಮಗನಾದ ಸ್ವಾಮಿ, ಸಭೆಗಳ ಚಟುವಟಿಕೆಗಳನ್ನು ಸಹಪಾಲಕರನ್ನು ಇಲ್ಲಿ ಸೇರಿ ಬಂದಿರುವ ಕರ್ತನೆ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಅತಿ ಬೇಗನೆ ಬರುವುದೆಂದು ವಾಗ್ದಾನ ಮಾಡಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ತಾ ಇದ್ದೇನೆ ಸ್ವಾಮಿ. ಆಮೆನ್.